ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟಂತೆ ಕಂಟೆಸ್ಟೆಂಟ್ಗಳ ಅಪ್ಡೇಟ್ಗಳು ಈಗ ಸದ್ಯಕ್ಕೆ ಬರ್ತಾ ಇವೆ ಸ್ನೇಹಿತರೆ. ಈಗ ಒಂದು ಹೊಸ ಕಂಟೆಸ್ಟೆಂಟ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗಿವೆ ಅಂತಲೇ ಹೇಳ್ಬೋದು. ಇವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ತಂಡದಿಂದ ಅಪ್ರೋಚ್ ಹೋಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾರು ಆ ಕಂಟೆಸ್ಟೆಂಟ್, ಅವರು ಏನೇನೆಲ್ಲ ಪ್ರೀವಿಯಸ್ ಆಗಿ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವರೊಬ್ಬ ಫೇಮಸ್ ನಟಿ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಮಾತ್ರ ಅವರು ಅಷ್ಟೊಂದು ಸಿನಿಮಾಗಳನ್ನು ಒಪ್ಕೊಳ್ತಾ ಇಲ್ಲ, ಆದರೆ ಅದರ ಜೊತೆಗೆ ಮಾಡ್ತಾನೂ ಕೂಡ ಇಲ್ಲ. ಈಗ ಆ ಒಬ್ಬ ನಟಿ ಯಾರಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವರ ಹೆಸರು ಸಿಂಧು ಲೋಕನಾಥ್ ಅಂತಲೇ ಹೇಳ್ಬೋದು. ಇವರು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹೆಸರು ನೆನಪಿರದೇ ಇದ್ದರೂ ಕೂಡ ಇವರ ಫೇಸ್ ಮಾತ್ರ ಎಲ್ಲರಿಗೂ ಕೂಡ ನೆನಪಿದ್ದೇ ಇರುತ್ತದೆ ಸ್ನೇಹಿತರೆ. ಲವ್ ಇನ್ ಮಂಡ್ಯ ಅನ್ನುವಂಥ ಸಿನಿಮಾದ ಮುಖಾಂತರ ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚು ಪರಿಚಯ ಆದಂಥ ಒಬ್ಬ ನಟಿ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಇವರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತದೆ. ಯಾರೇ ಕೂಗಾಡಲಿ ಆಗಿರ್ಬೋದು, ಲೈಫ್ ಇಷ್ಟೇ ಆಗಿರ್ಬೋದು, ಅದರ ಜೊತೆಗೆ ಲವ್ ಇನ್ ಮಂಡ್ಯ ಇವರ ಫೇಮಸ್ ಫಿಲ್ಮ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಐರಾವತದಲ್ಲಿ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ರೋಲನ್ನು ಕೂಡ ಇವರು ಪ್ಲೇ ಮಾಡಿದ್ದಾರೆ ಸ್ನೇಹಿತರೆ. ತುಂಬಾ ಒಳ್ಳೆಯ ನಟಿ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಅವರು ಯಾವುದೇ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಸದ್ಯಕ್ಕೆ ಅವರು ಏನು ಕೂಡ ಮಾಡ್ತಾ ಇಲ್ಲ ಸ್ನೇಹಿತರೆ. ಈಗ ಸದ್ಯಕ್ಕೆ ಅವರು ಲೈಫ್ನ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಟ್ರಿಪ್ಗೆ ಹೋಗೋದಾಗಿರ್ಬೋದು, ಬೈಕ್ ಅಡ್ವೆಂಚರ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಕೆಲಸಗಳಲ್ಲಿ ಈಗ ಸದ್ಯಕ್ಕೆ ಅವರು ತೊಡಗಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಯಾವುದೇ ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಬರ್ತಾ ಇರುವಂಥ ನ್ಯೂಸ್ ಏನಪ್ಪ ಅಂದರೆ, ಈ ಒಬ್ಬ ಸಿಂಧು ಲೋಕನಾಥ್ ಅಂತಲೇ ಹೇಳ್ಬೋದು, ಇವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ತಂಡದಿಂದ ಅಪ್ರೋಚ್ ಹೋಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದಕ್ಕೆ ನಮ್ಮ ಸಿಂಧು ಲೋಕನಾಥ್ ಅವರು ಒಪ್ಕೊಳ್ತಾರಾ ಇಲ್ವ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರ ಮನದಲ್ಲಿ ಕೂಡ ಇದೆ ಅಂತಲೇ ಹೇಳ್ಬೋದು. ಇವರು ಒಪ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದೆ. ಯಾಕೆಂದರೆ ಇವರು ತುಂಬಾ ಒಂದು ರೀತಿಯಾಗಿ ಅಡ್ವೆಂಚರನ್ನು ಇಷ್ಟಪಡುವಂಥ ಒಬ್ಬ ನಟಿ ಅಂತಲೇ ಹೇಳ್ಬೋದು. ಇವರಿಗೂ ಮತ್ತು ನಮ್ಮ ಬಿಗ್ ಬಾಸ್ಗೆ ಶೂಟ್ ಆಗುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಅಡ್ವೆಂಚರ್ ಆಗಿರುವಂತಹ ಸಿಂಧು ಲೋಕನಾಥ್ ಅವರಿಗೆ ಬಿಗ್ ಬಾಸ್ಗೆ ಒಂದು ರೀತಿಯಾಗಿ ಪರ್ಫೆಕ್ಟ್ ಮ್ಯಾಚ್ ಆಗ್ತದೆ ಸ್ನೇಹಿತರೆ. ಅಲ್ಲಿ ಕೂಡ ಹಲವಾರು ರೀತಿಯಾಗಿ ಅಡ್ವೆಂಚರಸ್ ಇದು ಟಾಸ್ಕ್ಗಳು ಕೂಡ ಇರುತ್ತದೆ. ಒಂದು ರೀತಿಯಾಗಿ ಥ್ರಿಲ್ಲಿಂಗ್ ಇರುವಂತಹ ಲೈಫನ್ನು ಇಷ್ಟಪಡುವಂತಹ ಸಿಂಧು ಲೋಕನಾಥ್ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬಂದರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತದೆ. ನೋಡೋಣ ಯಾವ ರೀತಿಯಾಗಿ ಇವರು ಒಪ್ಕೊಳ್ತಾರಾ ಇಲ್ವಾ, ಅಕಸ್ಮಾತ್ ನಾನು ಬರೋದಿಲ್ಲ ಅಂತ ಹೇಳ್ತಾರವಾ, ಆದರೆ ಯಾವ ರೀತಿಯಾಗಿ ಅವರ ಡಿಸಿಷನ್ ಇರುತ್ತದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ಅದರ ಸದ್ಯಕ್ಕೆ ಬರುತ್ತಿರುವಂತಹ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನಮ್ಮ ಸಿಂಧು ಲೋಕನಾಥ್ ಅವರು ಆಯ್ಕೆ ಆದರೆ ತುಂಬಾ ಚೆನ್ನಾಗಿರುತ್ತದೆ. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು, ಕಳೆದ ಸೀಸನ್ 11ರಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ಅಷ್ಟೊಂದು ಯಾರು ಪಕ್ಕ ಸ್ಟ್ರಾಂಗ್ ಇರಲಿಲ್ಲ. ಈ ಸೀಸನ್ 12ಕ್ಕೆ ಫೀಮೇಲ್ ಕಂಟೆಸ್ಟೆಂಟ್ಗಳು ಸ್ಟ್ರಾಂಗ್ ಇದ್ದರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ನೋಡೋಣ ಇವರು ಒಪ್ಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾರಲ್ವ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.